ಹಲೋ ಫ್ರೆಂಡ್ಸ್, ನಮ್ಮ ಕಥಾನಾಯಕ ಚಾನಲ್ಗೆ ಸ್ವಾಗತ. ಇಂದು ನಾವು ಜಗತ್ತಿನ ಶಕ್ತಿಶಾಲಿ ದೇಶ, ಟೆಕ್ನಾಲಜಿಯ ಹಬ್, ಹಾಲಿವುಡ್ನ ಭೂಮಿ ಹಾಗೂ ಕೋಟ್ಯಾಂತರ ಜನರ ಕನಸಿನ ದೇಶ ಅಮೆರಿಕ ಬಗ್ಗೆ ಮಾತಾಡೋಣ. ಅಮೆರಿಕದ ಆಡಳಿತಾತ್ಮಕ ಹೆಸರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಇದನ್ನ USA ಅಂತಾನೂ ಕರೀತಾರೆ. ಈ ದೇಶದ ಕರೆನ್ಸಿ ಇಡೀ ಜಗತ್ತನ್ನೇ ಆಳುತ್ತೆ. ಉತ್ತರಿ ಅಮೆರಿಕ ದ್ವೀಪದಲ್ಲಿ ನೆಲೆಸಿರುವ ಇದು ಒಂದು ಮಹಾನ್ ದೇಶ. ಇದು ಭೌಗೋಳಿಕವಾಗಿ ಜಗತ್ತಿನ 3ನೇ ಅತಿ ದೊಡ್ಡ ದೇಶ. ಅಮೆರಿಕದ ಉತ್ತರದಲ್ಲಿ ಕೆನಡಾ ಮತ್ತು ದಕ್ಷಿಣದಲ್ಲಿ ಮೆಕ್ಸಿಕೋ ದೇಶಗಳಿವೆ. ಅಮೆರಿಕ 50 ರಾಜ್ಯಗಳ ಒಂದು ಒಕ್ಕೂಟ. ಈ ದೇಶದ ರಾಜಧಾನಿ ವಾಷಿಂಗ್ಟನ್ DC ಹಾಗೂ ಅಮೆರಿಕದ ಅತಿ ದೊಡ್ಡ ನಗರ ನ್ಯೂಯಾರ್ಕ್. ಜನಸಂಖ್ಯೆಯಲ್ಲಿ 3ನೇ ಅತಿ ದೊಡ್ಡ ದೇಶವಾದ ಅಮೆರಿಕ 34 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಅಮೆರಿಕದಲ್ಲಿ ಹೆಚ್ಚು ಕಡಿಮೆ ಜಗತ್ತಿನ ಪ್ರತಿಯೊಂದು ದೇಶದ ಹಾಗೂ ಪ್ರತಿಯೊಂದು ಜನಾಂಗದ ಜನರು ನೆಲೆ ಕಂಡುಕೊಂಡಿದ್ದಾರೆ. ಅಮೆರಿಕ ದೇಶದ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ನಗರ ಅಂದರೆ ಅದು ನ್ಯೂಯಾರ್ಕ್. ಈ ದೇಶದಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಭಾಷೆಯನ್ನು ಬಳಸಿದರೂ ಸ್ಪ್ಯಾನಿಷ್ ಕೂಡ 2ನೇ ಸ್ಥಾನದಲ್ಲಿದೆ. ಅಮೆರಿಕದ ಅರ್ಥವ್ಯವಸ್ಥೆ ಜಗತ್ತಿನ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗಿದೆ. ಪ್ರಸ್ತುತ ಈ ದೇಶದ GDP ಸುಮಾರು $30 ಲಕ್ಷ ಟ್ರಿಲಿಯನ್ ಗಿಂತಲೂ ಹೆಚ್ಚಿದೆ. ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳಾದ ಆಪಲ್, ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್ ಹಾಗೂ ಟೆಸ್ಲಾ ಇವೆಲ್ಲವೂ ಅಮೆರಿಕದಲ್ಲಿಯೇ ಇವೆ. ಅಮೆರಿಕದ ಡಾಲರ್ ಜಗತ್ತಿನ ಸ್ಟ್ರಾಂಗ್ ಕರೆನ್ಸಿಯಾಗಿದ್ದು, ಜಗತ್ತಿನ ಬಹುತೇಕ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಇದೇ ಕರೆನ್ಸಿಯಿಂದಲೇ ನಡೆಯೋದು. ಕೃಷಿಯಲ್ಲಿಯೂ ಮುಂದುವರೆದ ದೇಶವಾದ ಅಮೆರಿಕ ಪ್ರಮುಖವಾಗಿ ಗೋಧಿ, ಸೋಯಾಬೀನ್ ಹಾಗೂ ಮೆಕ್ಕೆಜೋಳಗಳನ್ನು ರಫ್ತು ಮಾಡುತ್ತದೆ. ಅಮೆರಿಕದ ಸಿಲಿಕಾನ್ ವ್ಯಾಲಿ ಜಗತ್ತಿನ ಟೆಕ್ನಾಲಜಿ ಹಬ್ ಆಗಿ ಪ್ರಸಿದ್ಧಿಯಾಗಿದ್ದು, ಇಲ್ಲಿಯೇ ಪ್ರಾರಂಭವಾದ ಅತಿ ಹೆಚ್ಚು ಟೆಕ್ ಕಂಪನಿಗಳು ಜಗತ್ತಿನಾದ್ಯಂತ ಹರಡಿವೆ. ಇನ್ನು ಜಗತ್ತಿನ ಯಾವುದೇ ಭಾಗದಲ್ಲಿ ಸಿನಿಮಾಗಳ ಮಾತು ಬಂದರೆ ಎಲ್ಲಕ್ಕಿಂತ ಮೊದಲು ಬರುವ ಹೆಸರೇ ಹಾಲಿವುಡ್. ಹಾಲಿವುಡ್ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಇದ್ದು, ಇದನ್ನು ಜಗತ್ತಿನ ಮನೋರಂಜನೆಯ ರಾಜಧಾನಿ ಅಂತಾನೂ ಕರೀತಾರೆ. ಅಮೆರಿಕದ ಸೇನೆ ಜಗತ್ತಿನ ನಂಬರ್ 1 ಸೇನೆಯಾಗಿದ್ದು, ಈ ಸೈನ್ಯದ ಬಳಿ ಜಗತ್ತಿನ ಅತ್ಯಾಧುನಿಕ ಹಾಗೂ ಅತಿ ಮುಂದುವರೆದ ಫೈಟರ್ ಜೆಟ್ಗಳು, ಯುದ್ಧ ನೌಕೆಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು, ಅತಿ ಹೆಚ್ಚು ಪರಮಾಣು ಬಾಂಬುಗಳನ್ನು ಹೊಂದಿರುವುದು ಇದೇ ಅಮೆರಿಕದ ಸೈನ್ಯ. ಇನ್ನು ಅಂತರಿಕ್ಷ ಕ್ಷೇತ್ರದಲ್ಲಿ ಅಮೆರಿಕದ ಸರ್ಕಾರಿ ಏಜೆನ್ಸಿಯಾದ ನಾಸಾದ ಹೆಸರನ್ನು ನೀವೆಲ್ಲ ಕೇಳೇ ಇರ್ತೀರ. ಇದು ಇವತ್ತಿನ ಮಟ್ಟಿಗೆ ಜಗತ್ತಿನ ಅತಿ ಮುಂದುವರೆದ ಬಾಹ್ಯಾಕಾಶ ಸಂಸ್ಥೆ. ಅಮೆರಿಕದ ಸಾರಿಗೆ ವ್ಯವಸ್ಥೆ ಪ್ರಪಂಚದ ಮುಂದುವರೆದ ವ್ಯವಸ್ಥೆಯಾಗಿದ್ದು, ಈ ದೇಶದಲ್ಲಿ ವಿಶಾಲವಾದ ಹೈವೇ ನೆಟ್ವರ್ಕ್ ಇದ್ದು, ಇಲ್ಲಿ ಟ್ರಾಫಿಕ್ ಸಮಸ್ಯೆ ಅತಿ ವಿರಳ. ಹಾಗೂ ಇದೇ ದೇಶದಲ್ಲಿ ನಾವು ಅತಿ ಹೆಚ್ಚು ಏರ್ಪೋರ್ಟ್ಗಳನ್ನು ಕಾಣಬಹುದು. ಕ್ರೀಡಾ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿರುವ ಈ ದೇಶದಲ್ಲಿ ಅತಿ ಹೆಚ್ಚು ಪ್ರೀತಿಸೋದು ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು. ಜೊತೆಗೆ ಈ ದೇಶದಲ್ಲಿ ಸಾಕರ್, ರಗ್ಬಿ, ಐಸ್ ಹಾಕಿಗಳಿಗೂ ತುಂಬ ಮನ್ನಣೆ ಇದೆ. ಇನ್ನು ಅಮೆರಿಕದಲ್ಲಿ ನೋಡಬಹುದಾದ ಸ್ಥಳಗಳಲ್ಲಿ ಪ್ರಮುಖವಾದದ್ದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ವಿಶಾಲವಾದ ಈ ಸ್ಟ್ಯಾಚ್ಯೂ ನ್ಯೂಯಾರ್ಕ್ ನಗರದ ದಂಡೆಯಲ್ಲಿದ್ದು, ಅಮೆರಿಕದ ಸ್ವಾತಂತ್ರ್ಯದ ಪ್ರತೀಕವಾಗಿ ಇದನ್ನು ಸ್ಥಾಪಿಸಲಾಗಿದೆ. ಅಮೆರಿಕ ದೇಶಕ್ಕೆ ಇದನ್ನು ಉಡುಗೊರೆಯಾಗಿ ಕೊಟ್ಟಿದ್ದು ಫ್ರಾನ್ಸ್ ದೇಶ. ಇದರ ಜೊತೆ ಟೈಮ್ಸ್ ಸ್ಕ್ವೇರ್, ಹಾಲಿವುಡ್, ಗೋಲ್ಡನ್ ಬ್ರಿಡ್ಜ್, ವಾಲ್ಟ್ ಡಿಸ್ನಿ ವರ್ಲ್ಡ್ ಹಾಗೂ ನಯಾಗ್ರಾ ಜಲಪಾತ ಇವೆಲ್ಲವುಗಳನ್ನು ಒಮ್ಮೆಯಾದರೂ ನೋಡಲೇಬೇಕು. ಗೆಳೆಯರೇ, ಇನ್ನೊಂದು ಮಹತ್ತರವಾದ ವಿಚಾರ ಏನೆಂದರೆ, ಈ ದೇಶದ ಅಭಿವೃದ್ಧಿಯಲ್ಲಿ 55 ಲಕ್ಷದಷ್ಟಿರುವ ಭಾರತೀಯರ ಕೊಡುಗೆ ಅಪಾರ. ಇದಾಗಿತ್ತು ನಮ್ಮ ಇಂದಿನ ವಿಡಿಯೋ. ನಿಮಗೆ ಇಷ್ಟವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ.